ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ಗೆ ವಿಶ್ವಾಸ ಪರೀಕ್ಷೆ. ಇಂದು ವಿಧಾನಸಭೆಯಲ್ಲಿ ವಿಜಯ್ಗೆ ವಿಶ್ವಾಸ ಪರೀಕ್ಷೆ ಸವಾಲುಗಳು. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ಗೆ ವಿಶ್ವಾಸ ಪರೀಕ್ಷೆ. ಇಂದು ವಿಧಾನಸಭೆಯಲ್ಲಿ ವಿಜಯ್ಗೆ ವಿಶ್ವಾಸ ಪರೀಕ್ಷೆ ಸವಾಲುಗಳಿದ್ದಾವೆ. ವಿಶ್ವಾಸ ಮತ ಗೆಲ್ಲಲು ವಿಜಯ್ಗೆ ಬೇಕು 118 ಶಾಸಕರ ಬಲ. 5 ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಂಡಿರುವ ವಿಜಯ್ 120 ಶಾಸಕರ ಬಲ ಹೊಂದಿರುವ ತಮಿಳುನಾಡು ಸಿಎಂ. ವಿಜಯ್ ಸರ್ಕಾರಕ್ಕೆ ಕಾಂಗ್ರೆಸ್, ಮುಸ್ಲಿಂ ಲೀಗ್, ವಿಸಿಕೆ, ಸಿಪಿಐ ಮತ್ತು ಸಿಪಿಐಎಂ ಪಕ್ಷಗಳಿಂದ ಬೆಂಬಲ ಘೋಷಣೆ. ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ವಿಜಯ್ಗೆ ವಿಶ್ವಾಸ ಪರೀಕ್ಷೆ. ಈಗಾಗಲೇ ಮುಸ್ಲಿಂ ಲೀಗ್, ವಿಸಿಕೆ, ಸಿಪಿಐ ಮತ್ತು ಸಿಪಿಐಎಂ ಪಕ್ಷಗಳಿಂದ ಬೆಂಬಲ ಘೋಷಣೆ ಆಗಿದೆ. 118 ಶಾಸಕರ ಬಲ ಬೇಕು. ಬಟ್ ಇಲ್ಲಿರುವಂತಹ ಸವಾಲುಗಳು, 5 ಪಕ್ಷಗಳ ಜೊತೆ ಮೈತ್ರಿ ಇದೆ. 120 ಶಾಸಕರ ಬಲ ಹೊಂದಿರುವಂತಹ ವಿಜಯ್ ಸರ್ಕಾರಕ್ಕೆ ಕಾಂಗ್ರೆಸ್, ಮುಸ್ಲಿಂ ಲೀಗ್, ವಿಸಿಕೆ, ಸಿಪಿಐ ಮತ್ತು ಸಿಪಿಐಎಂ ಪಕ್ಷಗಳಿಂದ ಬೆಂಬಲ ಇದೆ. ಸೊ ಇವತ್ತು ವಿಧಾನಸಭೆಯಲ್ಲಿ ವಿಜಯ್ಗೆ ವಿಶ್ವಾಸ ಪರೀಕ್ಷೆ ಸವಾಲುಗಳಿದ್ದಾವೆ. ಒಂದ್ ಕಡೆ ವಿಜಯ್ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರು 118, ಟಿವಿಕೆ 107, ಕಾಂಗ್ರೆಸ್ 5, ವಿಸಿಕೆ 2, ಸಿಪಿಐ 2, ಸಿಪಿಐಎಂ 2, ಐಯುಎಂಎಲ್ 2, ಒಟ್ಟಾರೆಯಾಗಿ 120. ಬಟ್ ಇಲ್ಲಿ ಮತ್ತೊಂದು ನಾವು ಪರಿಗಣಿಸಬೇಕಾಗುತ್ತೆ. ಈಗಾಗಲೇ ವಿಜಯ್ಗೆ 108 ಇತ್ತು. ಬಟ್ ಅದರಲ್ಲಿ 2 ಕ್ಷೇತ್ರದಲ್ಲಿ ಅವರೇ ಗೆದ್ದು ಬಂದಿದ್ದರಿಂದ ಒಂದು ಕ್ಷೇತ್ರವನ್ನ ಬಿಟ್ಟು ರಾಜೀನಾಮೆ ಕೊಡಬೇಕಾದಂಥ ಅನಿವಾರ್ಯತೆ. ಮತ್ತೊಂದು ವಿಚಾರ ಏನು, ವಿಜಯ್ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಇದ್ದಾರೆ ಅಲ್ವಾ, ಅಲ್ಲಿ ಅಂಚೆ ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಎಡಿಎಂಕೆ ಮುಖ್ಯಸ್ಥ ಪಳನಿಸ್ವಾಮಿಗೆ ಹುಟ್ಟುಹಬ್ಬದಂದೇ ಆಘಾತ. ಎಐಎಡಿಎಂಕೆ ವಿಭಾಗ ದಳಪತಿಗೆ 30 ಶಾಸಕರ ಬೆಂಬಲ. ಬಂಡಾಯವೆದ್ದು ವಿಜಯ್ ಪರವಾಗಿ ನಿಂತಿರುವ 30 ಶಾಸಕರು. ವೇಲುಮಣಿ ಷಣ್ಮುಖಂ ನೇತೃತ್ವದಲ್ಲಿ 30 ಶಾಸಕರ ಬಂಡಾಯ. ಡಿಎಂಕೆ ಜೊತೆ ಪಳನಿಸ್ವಾಮಿ ರಹಸ್ಯ ಮೈತ್ರಿ ಆರೋಪ. ಪಕ್ಷದ ಸೋಲಿಗೆ ಪಳನಿಸ್ವಾಮಿ ಕಾರಣ ಎಂದು ರೆಬಲ್ಸ್ ಕಿಟ್. ಎಐಎಡಿಎಂಕೆ ಮುಖ್ಯಸ್ಥ ಪಳನಿಸ್ವಾಮಿಗೆ ಹುಟ್ಟು ಹಬ್ಬದಂತೆ ಆಘಾತ. ಒಂದ್ ಕಡೆ ಹೇಳ್ತಾ ಇರುವಂತದ್ದು, ನಿನ್ನೆ ಷಣ್ಮುಖಂ ಪ್ರೆಸ್ ಮೀಟ್ ಅನ್ನ ಮಾಡಿ ಅನೌನ್ಸ್ ಮಾಡಿಬಿಟ್ರು, ನಾವು ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತ. ವಿಜಯ್ಗೆ ಮತ್ತಷ್ಟು ಆನೆ ಬಲ. ಒಂದ್ ಕಡೆ ಈಗ ಒಂದು ಕ್ಷೇತ್ರದಲ್ಲಿ ವಿಜಯ್ ಏನು ಗೆದ್ದು ಬಂದಿದ್ದಾರಲ್ವಾ, ಒಂದು ಕ್ಷೇತ್ರದಲ್ಲಿ ಶಾಸಕರಾಗಿದ್ದಾರೆ ಅಲ್ವಾ, ಆ ಶಾಸಕ ಸ್ಥಾನ ಈಗ ಸದ್ಯಕ್ಕೆ ಅವರ ಕೈಯಲ್ಲಿ ಇಲ್ಲ. ಯಾವೊಂದು ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, ಈಗಾಗಲೇ ಅಂಚೆ ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಮದ್ರಾಸ್ ಕೋರ್ಟ್ಗೆ ಅಲ್ಲಿರುವಂತಹ ಅಪೋಸಿಟ್ ಪಾರ್ಟಿ ಒಂದು ಮನವಿಯನ್ನ ಮಾಡ್ಕೊಂಡಿದೆ. ಈ ಒಂದು ಕಾರಣದಿಂದಾಗಿ ಮದ್ರಾಸ್ ಕೋರ್ಟ್ ಒಂದು ನೋಟಿಸ್ ಅನ್ನ ಸಹಿತ ವಿಜಯ್ಗೆ ಜಾರಿ ಮಾಡಿರುವಂಥದ್ದು. ಹಾಗಾಗಿ 106 ಟಿವಿಕೆಗೆ ಇರುವಂಥದ್ದು ಸದ್ಯಕ್ಕೆ 106ಕ್ಕೆ ಕಾಂಗ್ರೆಸ್ 5, ವಿಸಿಕೆ 2, ಲೆಫ್ಟ್ 2, ಐಯುಎಂಎಲ್ 2, ಇನ್ನು ಅದ್ರ ಜೊತೆಗೆ ಎಐಎಡಿಎಂಕೆ ಏನಾದರೂ ಸಪೋರ್ಟ್ ಮಾಡುತ್ತೆ ಅಂತ ಏನು ಹೇಳ್ತಾ ಇದೆ ಅಲ್ವಾ, ನಾವು ವಿಜಯ್ ಪರವಾಗಿ ಕೈ ಎತ್ತೀವಿ ಅಂತ ಹೇಳ್ತಾ ಇದೆ ಅಲ್ವಾ. ಎಐಎಡಿಎಂಕೆ 30 ಶಾಸಕರು ಏನಾದರೂ ವಿಜಯ್ಗೆ ಕೈ ಜೋಡಿಸಿದ್ರೆ ಒಟ್ಟು 150 ಸ್ಥಾನ ವಿಜಯ್ಗೆ ಆನೆ ಬಲ ಬಂದಂತಾಗುತ್ತೆ. ಯಾವುದೇ ರೀತಿಯಾದಂಥ ಅಡೆತಡೆಗಳು ಇಲ್ಲ. ಯಾಕಂದ್ರೆ ಒಂದು ಕಡೆ ವಿಜಯ್ಗೆ ಟೆನ್ಷನ್ ಇತ್ತು. ಯಾವ ಕಾರಣಕ್ಕೆ, ಈಗಾಗಲೇ ವಿಸಿಕೆ 2 ಇದೆ, ಲೆಫ್ಟ್ 2 ಇದೆ, ಐಯುಎಂಎಲ್ 2 ಇದೆ. ಅಂದರೆ ಲೀಸ್ಟ್ ಒಂದು ಇಷ್ಟೇ ಪ್ರಮಾಣದ ಅಂತ ಒಂದು ಕ್ಷೇತ್ರಗಳನ್ನ ಇಟ್ಕೊಂಡು 2 ಶಾಸಕರ ಬಲವನ್ನು ಇಟ್ಕೊಂಡು ಕೂತಿರುವಂಥ ವಿಜಯ್ಗೆ ಒಂದು ಕಡೆ ಯಾರಾದರೂ ಕೈ ಎತ್ತಿಬಿಟ್ರೆ ಅನ್ನುವಂಥ ಭಯ ಹೆಚ್ಚಾಗಿತ್ತು. ಸೊ ಈ ಕಾರಣದಿಂದ ಎಐಎಡಿಎಂಕೆಯಿಂದ 30 ಶಾಸಕರ ಬಲ ಸಿಕ್ಕರೆ ವಿಜಯ್ಗೆ ಒಂದು ರೀತಿಯಾಗಿ ಆನೆ ಬಲ.